ಮೆಜೆಸ್ಟಿಕ್ ಹೆಸರಿನ ಅರ್ಥವೇನು? ಬೆಂಗಳೂರಿನ ಬಸ್ ಸ್ಟ್ಯಾಂಡ್ಗೆ ಮೆಜೆಸ್ಟಿಕ್ ಹೆಸರು ಬರಲು ಕಾರಣ ಏನು ಗೊತ್ತಾ? ನೀವು ಯಾವುದೇ ಊರಿಂದ ಬನ್ನಿ, ಮೆಜೆಸ್ಟಿಕ್ಗೆ ಬರೆದಿದ್ದರೆ ಬೆಂಗಳೂರು ಪ್ರಯಾಣ ಪೂರ್ಣವಾಗೋದಿಲ್ಲ. ಬೆಂಗಳೂರಿನಂಥ ಮಹಾನಗರಕ್ಕೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಒಂದು ಕಲಶ ಇದ್ದಂತೆ. ದಿನನಿತ್ಯ ಲಕ್ಷಾಂತರ ಮಂದಿ ಬಂದು ಹೋಗುವ ಈ ಮೆಜೆಸ್ಟಿಕ್ನಲ್ಲಿ ಸಾವಿರಾರು ಮಂದಿ ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸುತ್ತಿದ್ದಾರೆ. ಅದೆಷ್ಟೋ ಅಸಂಖ್ಯಾತ ಜೀವಗಳಿಗೆ ಮೆಜೆಸ್ಟಿಕ್ ನೆಲೆ ಕೊಟ್ಟಿದೆ, ಬದುಕು ಕೊಟ್ಟಿದೆ, ಪಾಠ ಕಲಿಸಿದೆ. ಒಳ್ಳೆಯದು ಇದ್ದ ಮೇಲೆ ಕೆಟ್ಟದ್ದೂ ಇರಲೇಬೇಕು. ಮೆಜೆಸ್ಟಿಕ್ನಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುವುದಿಲ್ಲ ಅಂತ ಹೇಳಿದರೆ ಅದು ಸತ್ಯದ ತಲೆ ಮೇಲೆ ಸುಳ್ಳಿನ ಕಲ್ಲು ಒಡೆದಂತೆ. ಅದಿರಲಿ, ಆದರೆ ನಾವು ಇವತ್ತು ಹೇಳೋಕ್ಕೆ ಹೊರಟಿರೋದು ಮೆಜೆಸ್ಟಿಕ್ ಅನ್ನೋ ಹೆಸರಿನ ಇತಿಹಾಸ. ಈಗಿನ ಕಾಲದ ಬಹುತೇಕ ಮಂದಿಗೆ ಮೆಜೆಸ್ಟಿಕ್ ಅನ್ನೋ ಸುಂದರ ನಗರದ ಹೆಸರಿನ ಹಿನ್ನೆಲೆ ಗೊತ್ತೇ ಇಲ್ಲ. ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ಕೇಳಿದರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅದಕ್ಕೆ ಆ ಹೆಸರು ಬಂತು ಅಂತ ಹೇಳ್ತಾರೆ. ಆದರೆ ಆ ಬಸ್ ಸ್ಟ್ಯಾಂಡ್ ಮಾಡೋಕ್ಕೂ ಮುನ್ನ ಅಲ್ಲಿ ಏನಿತ್ತು ಅಂತ ಹೇಳಿದಾಗ ಈ ಪರಿಸರಕ್ಕೆ ನಾವೆಂಥ ಅನ್ಯಾಯ ಮಾಡಿದ್ದೀವಿ ಅಂತ ನಿಮಗೆ ಅನಿಸಿದರೆ ಖಂಡಿತವೂ ನಿಮ್ಮಲ್ಲಿ ಒಂಚೂರು ಆತ್ಮಸಾಕ್ಷಿ ಇದೆ ಅಂತ ಅರ್ಥ. ಮೆಜೆಸ್ಟಿಕ್ ಅನ್ನೋ ಹೆಸರು ಹೇಗೆ ಬಂತು ಅಂತ ತಿಳಿದುಕೊಳ್ಳುವುದಕ್ಕೂ ಮುನ್ನ ಆ ಜಾಗದಲ್ಲಿ ಏನಿತ್ತು ಅಂತ ಮೊದಲು ತಿಳಿಯೋಣ. ಅಂದ ಹಾಗೆ ಬೆಂಗಳೂರು ಒಂದು ಕಾಲದಲ್ಲಿ ಕೆರೆಗಳ ನಗರವಾಗಿತ್ತು. 19 ಮತ್ತು 20ನೇ ಶತಮಾನದಲ್ಲಿ ಮೆಜೆಸ್ಟಿಕ್ ಸುತ್ತಮುತ್ತ ಸಾಕಷ್ಟು ಕೆರೆಗಳಿದ್ದವು. ಬೆಂಗಳೂರು ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಹೋದಂತೆ ಕೆರೆಗಳನ್ನು ಮುಚ್ಚಿ ಬೃಹತ್ ಅಪಾರ್ಟ್ಮೆಂಟ್ಗಳು, ಕಟ್ಟಡಗಳು, ಅಂಗಡಿಗಳು, ಬಸ್ ನಿಲ್ದಾಣಗಳು ನಿರ್ಮಾಣವಾದವು. ಈಗ ನಾವು ಹೇಳ್ತಿರುವ ಮೆಜೆಸ್ಟಿಕ್ನ ಬೃಹತ್ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡುವ ಮುನ್ನ ಅಲ್ಲೊಂದು ಬೃಹತ್ ಕೆರೆ ಇತ್ತು. ಆ ಕೆರೆಯ ಹೆಸರು ಧರ್ಮಾಂಬುದಿ ಕೆರೆ. ಸರಿಯಾಗಿ ನಿರ್ವಹಣೆ ಮಾಡದೆ ರಾಜಕಾರಣಿಗಳ ಬೇಜವಾಬ್ದಾರಿಯಿಂದ ಕೆರೆ ಬತ್ತಿ ಹೋಯಿತು. ಹೀಗಾಗಿ ಅಂದಿನ ಕಾಲದಲ್ಲಿ ಬತ್ತಿ ಹೋಗಿದ್ದ ಧರ್ಮಾಂಬುದಿ ಕೆರೆಯನ್ನು ಮುಚ್ಚಿ ಅದರ ಮೇಲೆ ಬಸ್ ನಿಲ್ದಾಣ ಮಾಡಲಾಯಿತು. ಅಂದ ಹಾಗೆ ಮೆಜೆಸ್ಟಿಕ್ ಎಂಬ ಹೆಸರು ಬರಲು ಕಾರಣ ಮೆಜೆಸ್ಟಿಕ್ ಸಿನಿಮಾ ಥಿಯೇಟರ್. ಹೌದು, ಈ ಮೆಜೆಸ್ಟಿಕ್ನಲ್ಲಿ ಹಲವಾರು ಸಿನಿಮಾ ಥಿಯೇಟರ್ಗಳಿದ್ದವು. ಅವುಗಳಲ್ಲಿ ಕೆಲವೊಂದು ಮುಚ್ಚಿ ಹೋಗಿವೆ. ಮೊದಲು ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಮೆಜೆಸ್ಟಿಕ್ ಎಂಬ ಥಿಯೇಟರ್ ಇತ್ತು. ಆ ಥಿಯೇಟರ್ ಭಾರಿ ಫೇಮಸ್ ಆಗಿತ್ತು. ಹೀಗಾಗಿ ಆ ಹೆಸರಿನಿಂದಲೇ ಮುಂದೆ ಮೆಜೆಸ್ಟಿಕ್ ಎಂದು ಕರೆಯಲಾಯಿತು. ಈ ಸಿನಿಮಾ ಥಿಯೇಟರ್ ಅನ್ನು 1920ರಲ್ಲಿ ಕಟ್ಟಲಾಗಿತ್ತು. ಬಹಳ ಪ್ರಸಿದ್ಧಿ ಹೊಂದಿದ್ದರಿಂದಲೇ ಇಲ್ಲಿ ಮೆಜೆಸ್ಟಿಕ್ ಎಂಬ ಹೆಸರು ಚಾಲ್ತಿಗೆ ಬಂತು. 1920ರ ದಶಕದಲ್ಲಿ ಬೆಂಗಳೂರು ನಗರದಲ್ಲಿ ಜನರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುವುದಕ್ಕಾಗಿ ಇದ್ದಂತಹ ಮಂದಿರಗಳು ದೊಡ್ಡಣ್ಣ ಹಾಲ್ ಮತ್ತು ಮೆಜೆಸ್ಟಿಕ್ ಚಿತ್ರಮಂದಿರ. ಆಗ ಬೆಂಗಳೂರಿನಲ್ಲಿ ಕೆಲವು ಚಿತ್ರಮಂದಿರಗಳಿದ್ದವು. ದೊಡ್ಡ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ನಡೆಯುತ್ತಿತ್ತು. ಆಗ ಮೂಕಿ ಚಿತ್ರಗಳ ಕಾಲ. ಯಾವಾಗಲೂ ಒಂದೊಂದು ಚಿತ್ರಗಳು ಮೆಜೆಸ್ಟಿಕ್ ಚಿತ್ರಮಂದಿರದಲ್ಲಿ ನಡೆಯುತ್ತಿದ್ದವು. ಬೇರೆ ದಿನಗಳಲ್ಲಿ ಸನ್ಮಾನ ಸಮಾರಂಭಗಳು ಹಾಗೂ ಇತರೆ ಸಾಂಸ್ಕೃತಿಕ ಸಮಾರಂಭಗಳು ಇಲ್ಲಿ ನಡೆಯುತ್ತಿದ್ದವು. ಇಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಜನರು ಬಸವನಗುಡಿ, ಚಾಮರಾಜಪೇಟೆ, ಮಲ್ಲೇಶ್ವರಂ ಹಾಗೂ ಇತರ ಕಡೆಗಳಿಂದ ಮೆಜೆಸ್ಟಿಕ್ ಚಿತ್ರಮಂದಿರಕ್ಕೆ ಹೋಗೋಣ ನಡೀರಿ ಎಂದು ತಂಡೋಪತಂಡವಾಗಿ ನಡೆದುಕೊಂಡು ಬರುತ್ತಿದ್ದರು. ಕ್ರಮೇಣ ಬಹಳಷ್ಟು ಪ್ರಸಿದ್ಧಿ ಪಡೆದ ಈ ಚಿತ್ರಮಂದಿರದಿಂದ ಇಡೀ ಪ್ರದೇಶವೇ ಮೆಜೆಸ್ಟಿಕ್ ಎಂದು ಹೆಸರು ಪಡೆಯಿತು. ಮೆಜೆಸ್ಟಿಕ್ ಮೊದಲಿನಿಂದಲೂ ಕನ್ನಡ ಚಿತ್ರಮಂದಿರಗಳಿಗೆ ಫೇಮಸ್. ಯಾವುದೇ ಚಿತ್ರ ತೆರೆಕಂಡರೂ ಮೆಜೆಸ್ಟಿಕ್ನಲ್ಲಿರುವ ಸಂತೋಷ್, ಅನುಪಮ, ತ್ರಿವೇಣಿ, ನರ್ತಕಿ ಹೀಗೆ ಹಲವಾರು ಚಿತ್ರಮಂದಿರಗಳಿದ್ದು ಜನರು ಹೊಸ ಚಿತ್ರಗಳನ್ನು ತೆರೆಗೆ ಬಂದಾಗ ತಮ್ಮಿಷ್ಟದ ಹೀರೋ, ಹೀರೋಯಿನ್ ನೋಡಲು ಚಿತ್ರಮಂದಿರಗಳಿಗೆ ಬರುತ್ತಿದ್ದರು. ಹಲವಾರು ಸಿನಿಮಾ ಶೂಟಿಂಗ್ಗಳನ್ನು ಸಹ ಮೆಜೆಸ್ಟಿಕ್ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ. ಕೆಂಪೇಗೌಡ ಬಸ್ ನಿಲ್ದಾಣ ಏಷ್ಯಾದಲ್ಲಿಯೇ ಅತಿ ದೊಡ್ಡ ಬಸ್ ನಿಲ್ದಾಣವಾಗಿದೆ. KSRTC ಹಾಗೂ BMTC, ಖಾಸಗಿ ಹೀಗೆ 3 ಬಸ್ ನಿಲ್ದಾಣವನ್ನು ಒಟ್ಟಿಗೆ ಒಂದೇ ಕಡೆ ನೋಡಬಹುದಾಗಿದೆ. ಅಕ್ಕಿಪೇಟೆ, ಬಳೆಪೇಟೆ, ಚಿಕ್ಕಪೇಟೆಗೂ ಮೆಜೆಸ್ಟಿಕ್ ತುಂಬ ಹತ್ತಿರದಲ್ಲೇ ಇದೆ. ಇದರ ಜೊತೆಗೆ ಹಲವಾರು ಶಾಪಿಂಗ್ ಕಾಂಪ್ಲೆಕ್ಸ್, ಹೋಟೆಲ್, ವಸತಿ ಗೃಹಗಳು ಸಹ ಮೆಜೆಸ್ಟಿಕ್ನಲ್ಲಿವೆ.